ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ವರದಿಯನ್ನು ಶೀಘ್ರವಾಗಿ ಪಡೆದು ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಿಸಿ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನ್ರೆಡ್ಡಿರವರ ನೇತೃತ್ವದಲ್ಲಿ ಭಾನುವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ನೌಕರರಿಗೆ ಜಾರಿಗೆ ತಂದಿರುವ NPS ಪಿಂಚಣಿಯನ್ನು ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಈಗಾಗಲೇ ಅನೇಕ ರಾಜ್ಯಗಳು ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸಿವೆ. ನೌಕರರಿಗೆ ಮತ್ತು ಅವರ ಅವಲಂಬಿತರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂದು ಮನವಿಯಲ್ಲಿ ಬೇಡಿಕೆ ಸಲ್ಲಿಸಲಾಗಿದೆ. ಸಂಘದ ಅಧ್ಯಕ್ಷ ಮುನ್ರೆಡ್ಡಿ ಮಾತನಾಡಿ, ಸರ್ಕಾರಿ ನೌಕರರ ಕೇಂದ್ರ ಸಂಘದ ಸೂಚನೆಯಂತೆ ಮೊದಲ ಹಂತದ ಹೋರಾಟವಾಗಿ ರಾಜ್ಯದ ಎಲ್ಲ ಶಾಸಕರಿಗೂ ಮನವಿ ಸಲ್ಲಿಸಲಾಗುತ್ತಿದೆ. ನೌಕರರ ಪ್ರಮುಖ 3 ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯೊಂದಿಗೆ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಮಾಡಿ ಒತ್ತಾಯಿಸುತ್ತೇನೆ. ನೌಕರರ ಹಿತ ಕಾಯಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸಂಜೀವನಿ ಇಲ್ವಾ? ಈಗ ನಿಮಗೆ ಎಷ್ಟು ಬಿಲ್ ಮಾಡ್ಕೊಂಡ್ರೆ ಆಮೇಲೆ ಬಿಲ್ ರಿಯಂಬರ್ಸ್ ಈಗ ಇವೆಲ್ಲ ಆರೋಗ್ಯ ಸಂಜೀವನಿಗಳ ಈಗ ಹಾರ್ಟ್ ಆಪರೇಷನ್ನೇ ಮಾಡಿದ್ದಾರೆ. ಹಾರ್ಟ್ ಆಪರೇಷನ್ ಸಿಂಪಲ್ ಫ್ರ್ಯಾಕ್ಚರ್ ಆಗಿರ್ತದೆ. ಮ್ಯಾಕ್ಸಿಮಮ್ ಫ್ರ್ಯಾಕ್ಚರ್ದು ಏನಿರ್ತದೋ ಆ ರೇಟ್ ಬಿಲ್ ಮಾಡೋದು ಬೇಕಲ್ಲ. ಫ್ರ್ಯಾಕ್ಚರ್ಗೆ ಅಂತ ಇಷ್ಟು ಅಂತ ರೇಟ್ ಆಗಿರ್ತದೆ. ಹಾರ್ಟ್ ಆಪರೇಷನ್ ಮಾಡೋಕ್ಕಲ್ಲ, ಫ್ರ್ಯಾಕ್ಚರ್ ಅಂತ ಇರ್ತದೆ. ಹೇಗಿದೆ ಅದನ್ನೇನು ಮಾಡ್ತಾರೆ, ರೆಗ್ಯುಲರ್ ಫ್ರ್ಯಾಕ್ಚರ್ ಅಂತ ಬಿಲ್ ಮಾಡ್ತಾರೆ. ಇವೆಲ್ಲ ಕೆಲವೆಲ್ಲ ಆಗಿದೆ. ಭಾಳ ದೊಡ್ಡ ಸ್ಕ್ಯಾಮ್ಗಳು ಆಗ್ಬಿಡ್ತಾರೆ. ಹೇಳಿದ್ದು ಆ ಥರ ಆದರೆ ಸ್ಕ್ಯಾಮ್ಗಳಾಗೋಕ್ಕೆ ಅವಕಾಶ ಇದೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಇದೇ ಥರ ರಾಂಗ್ ಬಿಲ್ ಮಾಡಿ ಜೈಲಿಗೆ ಹೋಗ್ತಿದ್ರು. ಅಂದರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ಇಟ್ಕೊಂಡು ಕ್ಯಾನ್ಸರ್ ಡ್ರಗ್ಸ್ ಎಲ್ಲ ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ಡ್ರಗ್ಸ್ ಗಂಡಸರಿಗೆ ಏನು ಕೊಡೋದು ಈ ಥರ ಕೊಟ್ಟು ಸಿಕ್ಕಾಕೊಂಡ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ತಿಂಗಳು ಜೈಲಲ್ಲಿದ್ದರು. ಪ್ಲೇಸು ಮತ್ತು ಇದ್ದು ಅದು ಮಾತಾಡಿದ್ದಾರೆ ಯಾವ ಥರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಸರ್ಕಾರದ OPS ಅದು ಎಷ್ಟಿದೆ